ವೀಕ್ಷಕರೇ, ವಿಚಾರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಆಚಾರ್ಯ ದ್ರೋಣರಿಗೆ ತಮ್ಮ ಎಲ್ಲ ಶಿಷ್ಯರಿಗಿಂತಲೂ ಅರ್ಜುನನ ಮೇಲೆ ತುಂಬ ಪ್ರೀತಿ ಇರುತ್ತದೆ. ಹಾಗಾಗಿ ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡುವಂತೆ ದ್ರೋಣರು ಭರವಸೆ ನೀಡಿದ್ದರು. ಅದರಂತೆ ಏಕಲವ್ಯ ಒಬ್ಬ ಬಡ ಕುಟುಂಬದ ಬಾಲಕ. ಆತ ಕೂಡ ದ್ರೋಣಾಚಾರ್ಯರ ಬಳಿ ಬಿಲ್ವಿದ್ಯೆಯನ್ನು ಕಲಿಯಲು ದ್ರೋಣಾಚಾರ್ಯರ ಬಳಿ ಬಂದು ಕೇಳಿಕೊಂಡಾಗ ದ್ರೋಣಾಚಾರ್ಯರು, ನಾನು ರಾಜರ ಮಕ್ಕಳಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸುತ್ತೇನೆ ಎಂದು ಹೇಳುತ್ತಾರೆ. ಇದರಿಂದ ಬೇಸರಗೊಂಡ ಏಕಲವ್ಯನು ಸುಮ್ಮನೆ ಕೂರದೆ ಮಣ್ಣಿನಲ್ಲಿ ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿ ಅದನ್ನೇ ತನ್ನ ಗುರುಗಳು ಎಂದು ಭಾವಿಸುತ್ತಾ ಸ್ವಯಂ ಪ್ರಯತ್ನದಿಂದ ಬಿಲ್ವಿದ್ಯೆಯನ್ನು ಕಲಿಯುತ್ತಾನೆ. ಈ ಸಮಯದಲ್ಲಿ ದ್ರೋಣಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಏಕಲವ್ಯ ಇರುವ ಕಾಡಿಗೆ ಹೋಗುತ್ತಾರೆ. ಈ ಸಮಯದಲ್ಲಿ ಅರ್ಜುನನ ಬೇಟೆ ನಾಯಿಯು ಬೊಗಳುತ್ತಿರುತ್ತದೆ. ಅದರ ಬಾಯಿ ಮುಚ್ಚಿಸಲು ಏಕಲವ್ಯ ಬಾಣ ಬಿಡುತ್ತಾನೆ. ಏಕಲವ್ಯ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ. ಇದರಿಂದ ಅರ್ಜುನ ಗಾಬರಿಯಾಗುತ್ತಾನೆ. ಶಬ್ದವನ್ನು ಆಲಿಸುವ ಮುಖಾಂತರ ಬಾಣವನ್ನು ಬಿಟ್ಟವರು ಯಾರು ಎಂದು ದ್ರೋಣಾಚಾರ್ಯರು ಹುಡುಕಿ ಹೊರಟಾಗ ಅವರ ಕಣ್ಣಿಗೆ ಬಿದ್ದಿದ್ದು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವ ಏಕಲವ್ಯ. ಇದನ್ನು ನೋಡಿ ದ್ರೋಣಾಚಾರ್ಯರಿಗೆ ಬಹಳ ಸಂತೋಷವಾಗುತ್ತದೆ. ಏಕಲವ್ಯನು ದ್ರೋಣಾಚಾರ್ಯರ ಆಶೀರ್ವಾದವನ್ನು ಪಡೆಯುತ್ತಾನೆ. ನಂತರ ಏಕಲವ್ಯನು, ಗುರುಗಳೇ, ನಾನು ನಿಮ್ಮ ಆಶೀರ್ವಾದದಿಂದ ಬಿಲ್ವಿದ್ಯೆಯನ್ನು ಕಲಿತೆ ಎಂದು ಹೇಳುತ್ತಾನೆ. ಆದರೆ ಗುರು ದ್ರೋಣಾಚಾರ್ಯರು ಅರ್ಜುನನ ಮೇಲಿನ ಪ್ರೀತಿಯಿಂದ ಏಕಲವ್ಯನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳುತ್ತಾರೆ. ಏಕಲವ್ಯ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟರೆ ಬಿಲ್ಲು ಬಿಡಲು ಸಾಧ್ಯವಿಲ್ಲ. ಇದರಿಂದ ದ್ರೋಣಾಚಾರ್ಯರು ಅರ್ಜುನನಿಗೆ ನೀಡಿದಂಥ ಮಾತುಗಳು ಉಳಿಯುತ್ತದೆ ಎಂಬುದು ಇದರ ಹಿಂದಿನ ಉದ್ದೇಶವಾಗಿರುತ್ತದೆ. ಆದರೆ ಏಕಲವ್ಯ ಗುರು ದ್ರೋಣಾಚಾರ್ಯರ ಮಾತಿಗೆ ಗೌರವವನ್ನು ನೀಡುತ್ತಾ ತನ್ನ ಹೆಬ್ಬೆರಳನ್ನು ಕತ್ತರಿಸಲು ಮುಂದಾಗುತ್ತಾನೆ. ಏಕಲವ್ಯ ಬಾಣದ ಹರಿತವಾದ ಭಾಗದಿಂದ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ನೀಡುತ್ತಾನೆ. ಮುಂದೆ ಬಿಲ್ಲು ಬಾಣಗಳನ್ನು ಬಳಸಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದರೂ ಏಕಲವ್ಯ ಏನನ್ನೂ ಯೋಚಿಸದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ನೀಡುತ್ತಾನೆ. ಆದರೆ ಒಬ್ಬ ಗುರುವು ತನ್ನ ಶಿಷ್ಯನಿಗೆ ನೀಡಿದ ಭರವಸೆಗಾಗಿ ತಾವು ಯಾವುದೇ ರೀತಿಯ ಮಾರ್ಗದರ್ಶನ ನೀಡದೆ ತನ್ನ ಸ್ವಂತ ಪ್ರಯತ್ನದಿಂದ ಬಿಲ್ವಿದ್ಯೆಯನ್ನು ಕಲಿತಿದ್ದ ಏಕಲವ್ಯನ ಹೆಬ್ಬೆರಳನ್ನು ಕೇಳಿದ್ದು ಎಷ್ಟು ಸರಿ ಯೋಚಿಸಿ. ಇಂತಹ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.